ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಖಚಿತನಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫೇಕ್ಸ್. ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ನಡೆಯುತ್ತೆ ಅಂತ ಇದೆ ಮೂಲಗಳು. ಸಿದ್ದುಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರನ, ಅದಾದ ಬಳಿಕ ಬಿಟ್ಕೊಡ್ತಾರ? ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಕನ್ಫರ್ಮಾ? ಅದು ಕನ್ಫರ್ಮ್ ಆಗಿದ್ರೆ ನವೆಂಬರ್ನಲ್ಲಿ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ಗೆ ಸಂಚಲನ ಸೃಷ್ಟಿಯಾಗಲಿದೆ. ಅಂದ್ರೆ ಮಾತುಕತೆಯಂತೆ 2.5 ವರ್ಷ ಅಂತಂದ್ರೆ ನವೆಂಬರ್ಗೆ 30 ತಿಂಗಳಾಗುತ್ತೆ. 5 ವರ್ಷಕ್ಕೆ 60 ತಿಂಗಳು, 30 ತಿಂಗಳಾಗುತ್ತೆ. 30 ತಿಂಗಳಲ್ಲಿ ಅವರು ಕೆಳಗಿಳಿಬೇಕಾಗುತ್ತೆ. ಕೆಳಗಿಳಿದು ನೋಡಿ, ಇಲ್ಲಿ ಒಂದು ಮಾತು ಹೇಳ್ತೀನಿ, ಸಿದ್ದರಾಮಯ್ಯ ಕೆಳಗಿಳಿಬಹುದು ಮಾತಿನಂತೆ ನಡ್ಕೊಂಡ್ರೆ. ಯಾಕಂದ್ರೆ ಅದು ಅವರ ಘನತೆಗೆ, ಮಾತಿಗೆ ತಪ್ಪುವುದು ಘನತೆಗೆ ತಕ್ಕುದಾಗಿದ್ದಲ್ಲ ಸಿದ್ದರಾಮಯ್ಯನಂತ ನಾಯಕರಿಗೆ. ನನ್ನ ಕಂಜಿ ಪಿಂಜಿ ನಾಯಕರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯನಂತ ನಾಯಕರಿಗೆ. ಅದಾದ ನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಗೊತ್ತಿಲ್ಲ. ಆದರೆ ಇವರು ತ್ಯಾಗದ ಮಾತನ್ನಾಡಿದ್ದಾರೆ. ಆದರೆ ಒಂದು ಇದರ ಮಧ್ಯೆ ಬರೆದಿಟ್ಕೊಳ್ಳಿ ನೀವು, ಸಿದ್ದರಾಮಯ್ಯನವರು ಒಂದು ಹೊಸ ದಾಳ ಬೀಸ್ತಾರೆ. ಇದೇನು ಅಂತಂದ್ರೆ, ಈ ಜಾತಿ ಗಣತಿ ಇದೆಯಲ್ಲ, ನಾನು ಇಳಿತೇನೆ, ಜಾತಿ ಗಣತಿ ಅನುಷ್ಠಾನ ತರ್ತೇನೆ. ಅದು ಲಿಂಗಾಯತರು 65 ಲಕ್ಷ ಅಂತ ಈಗ ಸೋರಿಕೆ ಆಗಿರೋದ್ರಲ್ಲಿ, ಕುರುಬರು ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, 1,25 ಲಕ್ಷ, ಬ್ರಾಹ್ಮಣರು ಒಂದು 14 ಲಕ್ಷ. ಅಂದ್ರೆ ನಾನು ಓವರ್ ಆಲ್ ಇದ್ರದ್ದು ಹೇಳಿದ್ದು, OBC ಇದೆಲ್ಲ ಬಿಟ್ಟು ಹೇಳಿದ್ದು ನಾನು. 1.5 ಕೋಟಿ ಟೋಟಲ್. ಉಳಿದ 4.5 ಕೋಟಿ ಯಾರು ಗೊತ್ತಾ? SC ST 1.5 ಕೋಟಿ, ಮುಸ್ಲಿಂ 75 ಲಕ್ಷ, ಆಮೇಲೆ ಕುರುಬ 45 ಲಕ್ಷ, ಆಮೇಲೆ ಮತ್ತೆ ಬೇರೆ ಬರುತ್ತೆ ಕುಂಬಾರ ಮತ್ತೊಂದು ಎಲ್ಲ ಸೇರಿ ಅವರು 4.5 ಕೋಟಿ ಆಗ್ತಾರೆ. ಅದರಲ್ಲಿ ಅತಿ ಹಿಂದುಳಿದ ವರ್ಗ ಅಂತ ಒಂದು ರೆಡಿ ಆಗ್ತಾ ಇದೆ. ಆ ಅತಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ರಿಸರ್ವೇಶನ್ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ತಮಿಳುನಾಡಲ್ಲಿ ಅವಕಾಶ ಕೊಟ್ಟಿದೆ. ಅದನ್ನು ತಗೊಂಡ್ಬಂದ್ರೆ ಆ ಇಡೀ ಅದನ್ನು ಅವರು ಮನವರಿಕೆ ಮಾಡಿಕೊಡ್ಬೋದು. ಯಾರು? ಸಿದ್ದರಾಮಯ್ಯನವರು. ಯಾರಿಗೆ? ಹೈಕಮಾಂಡ್ಗೆ. ಸರ್, ಈ ಒಕ್ಕಲಿಗರು ಲಿಂಗಾಯತರು ಹೇಳೋದನ್ನೆಲ್ಲ ಕೇಳಬೇಡಿ, ಅದು ಇರಲಿ ಹೆಂಗಿದೆ, ಅವ್ರು ವೋಟ್ ಹಾಕಿಲ್ಲ ಅಂದ್ರೂ ಕೂಡ ಈ ವೋಟ್ ನಿಮಗೆ ಬರುತ್ತೆ, ಇದನ್ನು ಅವಕಾಶ ಮಾಡಿಕೊಡಿ ಅಂತ ಹೇಳುವಾಗ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗ್ಲೂ ಅವಕಾಶ ಕೊಡುತ್ತೆ. ನನಗನ್ಸುತ್ತೆ ಇವರು KPCC GPCC ಅಂತ ಕಚ್ಚಾಡ್ತಾ ಇರ್ತಾರೆ, ಅವರು ಇದನ್ನ ಅನುಷ್ಠಾನಗೊಳಿಸಿ ಹೊರಟೋಗ್ಬಿಡ್ತಾರೆ. ಒಂದು ರಿಪೋರ್ಟ್. ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ಬಂತ ಕುತ್ತು. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫೇಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯಲಿವೆ. ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೋ ಏನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಎಲ್ಲ ಅನ್ಕೊಂಡಂತೆ ಆದ್ರೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರವಾಗುವುದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರ ಇರಲಿದೆ. ಡಿಕೆ ಸಿಎಂ ಕಾದು ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರೆ ಡಿಕೆಶಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ ಫಿಕ್ಸ್ ಎನ್ನಲಾಗಿದೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಸಿಎಂ ಆಗ್ತಾರೆ. ಆದ್ರೆ ಸಿದ್ದು ಒಂದು ಬೇಡಿಕೆ ಇಟ್ರೆ ಡಿಕೆ ಸುಮ್ಮನಾಗಬೇಕು. ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿಯುವೆ ಅಂದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಅರಸುಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು ಎಂಬ ಲೆಕ್ಕಾಚಾರ ಇದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆಯೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಖಚಿತನಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫೇಕ್ಸ್. ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ನಡೆಯುತ್ತೆ ಅಂತ ಇದೆ ಮೂಲಗಳು. ಸಿದ್ದುಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರನ, ಅದಾದ ಬಳಿಕ ಬಿಟ್ಕೊಡ್ತಾರ?
ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಕನ್ಫರ್ಮ್. ಅದು ಕನ್ಫರ್ಮ್ ಆಗಿದ್ರೆ ನವೆಂಬರ್ನಲ್ಲಿ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ಗೆ ಸಂಚಲನ ಸೃಷ್ಟಿಯಾಗಲಿದೆ ಅಂದ್ರೆ ಮಾತುಕತೆಯಂತೆ 2.5 ವರ್ಷ ಅಂತಂದ್ರೆ ನವೆಂಬರ್ಗೆ 30 ತಿಂಗಳಾಗುತ್ತೆ. 5 ವರ್ಷಕ್ಕೆ 60 ತಿಂಗಳು, 30 ತಿಂಗಳಾಗುತ್ತೆ. 30 ತಿಂಗಳಲ್ಲಿ ಅವರು ಕೆಳಗಿಳಿಬೇಕಾಗುತ್ತೆ. ಕೆಳಗಿಳಿದು ನೋಡಿ, ಇಲ್ಲಿ ಒಂದು ಮಾತು ಹೇಳ್ತೀನಿ, ಸಿದ್ದರಾಮಯ್ಯ ಕೆಳಗಿಳಿಬಹುದು ಮಾತಿನಂತೆ ನಡ್ಕೊಂಡ್ರೆ. ಯಾಕಂದ್ರೆ ಅದು ಅವರ ಘನತೆಗೆ, ಮಾತಿಗೆ ತಪ್ಪುವುದು ಘನತೆಗೆ ತಕ್ಕುದಾಗಿದ್ದಲ್ಲ ಸಿದ್ದರಾಮಯ್ಯನಂತ ನಾಯಕರಿಗೆ. ನನ್ನ ಕಾಂಜಿ ಪಿಂಜಿ ನಾಯಕರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯನಂತ ನಾಯಕರಿಗೆ. ಅದಾದ ನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಗೊತ್ತಿಲ್ಲ. ಆದರೆ ಇವರು ತ್ಯಾಗದ ಮಾತನ್ನಾಡಿದ್ದಾರೆ. ಆದರೆ ಒಂದು ಇದರ ಮಧ್ಯೆ ಬರೆದಿಟ್ಕೊಳ್ಳಿ ನೀವು, ಸಿದ್ದರಾಮಯ್ಯನವರು ಒಂದು ಹೊಸ ದಾಳ ಬೀಸ್ತಾರೆ. ಇದೇನಂತಂದ್ರೆ, ಈ ಜಾತಿ ಗಣತಿ ಇದೆಯಲ್ಲ, ನಾನು ಇಳಿತೇನೆ, ಜಾತಿ ಗಣತಿ ಅನುಷ್ಠಾನ ತರ್ತೇನೆ. ಅದು ಲಿಂಗಾಯತರು 65 ಲಕ್ಷ ಅಂತ ಈಗ ಸೋರಿಕೆ ಆಗಿರೋದ್ರಲ್ಲಿ, ಕುರುಬರು ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, 1,25,00,000. ಬ್ರಾಹ್ಮಣರು ಒಂದು 14 ಲಕ್ಷ. ಅಂದ್ರೆ ನಾನು ಓವರ್ ಆಲ್ ಇದರದ್ದು ಹೇಳಿದ್ದು, OBC ಇದೆಲ್ಲ ಬಿಟ್ಟು ಹೇಳಿದ್ದು ನಾನು. 1.5 ಕೋಟಿ ಟೋಟಲ್. ಉಳಿದ 4.5 ಕೋಟಿ ಯಾರು ಗೊತ್ತಾ? SC ST 1.5 ಕೋಟಿ, ಮುಸ್ಲಿಂ 75 ಲಕ್ಷ, ಆಮೇಲೆ ಕುರುಬ 45 ಲಕ್ಷ, ಆಮೇಲೆ ಮತ್ತೆ ಬೇರೆ ಬರುತ್ತೆ ಕುಂಬಾರ ಮತ್ತೊಂದು ಎಲ್ಲ ಸೇರಿ ಅವರು 4.5 ಕೋಟಿ ಆಗ್ತಾರೆ. ಅದರಲ್ಲಿ ಅತಿ ಹಿಂದುಳಿದ ವರ್ಗ ಅಂತ ಒಂದು ರೆಡಿ ಆಗ್ತಾ ಇದೆ. ಆ ಅತಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ರಿಸರ್ವೇಶನ್ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ತಮಿಳುನಾಡಲ್ಲಿ ಅವಕಾಶ ಕೊಟ್ಟಿದೆ. ಅದನ್ನು ತಗೊಂಡ್ಬಂದ್ರೆ ಆ ಇಡೀ ಅದನ್ನು ಅವರು ಮನವರಿಕೆ ಮಾಡಿಕೊಡ್ಬೋದು. ಯಾರು? ಸಿದ್ದರಾಮಯ್ಯನವರು. ಯಾರಿಗೆ? ಹೈಕಮಾಂಡ್ಗೆ. ಸರ್, ಈ ಒಕ್ಕಲಿಗರು ಲಿಂಗಾಯತರು ಹೇಳೋದನ್ನೆಲ್ಲ ಕೇಳಬೇಡಿ, ಅದು ಇರಲಿ ಹೆಂಗೂ ಇದೆ, ಅವ್ರು ವೋಟ್ ಹಾಕಿಲ್ಲ ಅಂದ್ರೂ ಕೂಡ ಈ ವೋಟ್ ನಿಮಗೆ ಬರುತ್ತೆ, ಇದನ್ನು ಅವಕಾಶ ಮಾಡಿಕೊಡಿ ಅಂತ ಹೇಳುವಾಗ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗ್ಲೂ ಅವಕಾಶ ಕೊಡುತ್ತೆ. ನನಗನ್ಸುತ್ತೆ ಇವರು KPCC GPCC ಅಂತ ಕಚ್ಚಾಡ್ತಾ ಇರ್ತಾರೆ, ಅವರು ಇದನ್ನು ಅನುಷ್ಠಾನಗೊಳಿಸಿ ಹೊರಟೋಗ್ಬಿಡ್ತಾರೆ. ಒಂದು ರಿಪೋರ್ಟ್. ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ಬಂತ ಕುತ್ತು. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫೇಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯಲಿವೆ. ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೋ ಏನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನ ಬಯಸ್ತಕ್ಕಂಥದ್ದು. ಎಲ್ಲ ಅನ್ಕೊಂಡಂತೆ ಆದ್ರೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರವಾಗುವುದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರ ಇರಲಿದೆ. ಡಿಕೆ ಸಿಎಂ ಕಾದು ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರೆ ಡಿಕೆಶಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ ಫಿಕ್ಸ್ ಎನ್ನಲಾಗಿದೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಸಿಎಂ ಆಗ್ತಾರೆ. ಆದ್ರೆ ಸಿದ್ದು ಒಂದು ಬೇಡಿಕೆ ಇಟ್ರೆ ಡಿಕೆ ಸುಮ್ಮನಾಗಬೇಕು. ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿಯುವೆ ಅಂದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಅರಸುಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು ಎಂಬ ಲೆಕ್ಕಾಚಾರ ಇದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆಯೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.